ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ವ್ಲಾಗ್ಸ್ ಕನ್ನಡ. ಸೊ ನೀವು ಟೈಟಲಲ್ಲಿ ನೋಡ್ದಂಗೆ ನಾನು ಮಾನ್ಸೂನ್ ಟ್ರೆಕ್ ಹೋಗ್ತಾ ಇದ್ದೀನಿ ಕುರಿಂಜಲ್ ಪಿಕ್ಗೆ. ಇದು ಕುದುರೆಮುಖ ಹತ್ರ ಬರುತ್ತೆ. ಸೊ ನಾವು ಫ್ರೈಡೇ ನೈಟ್ ಸ್ಟಾರ್ಟ್ ಮಾಡಿದ್ವಿ. ಫ್ರೈಡೇ ನೈಟ್ ಫುಲ್ ಜರ್ನಿ ಇರುತ್ತೆ. ಮಾರ್ನಿಂಗ್ ಒಂದು ಅರೌಂಡ್ 5 o'clock ನಾವು ಕುದುರೆಮುಖ ರೀಚ್ ಆದ್ವಿ. ನಾವು ಹೋಗಿದ್ದು ಕರ್ನಾಟಕ ಹೈಕ್ಸ್ ಅನ್ನೋ ಟೀಮ್ ಜೊತೆ. ಇವ್ರ ಬಗ್ಗೆ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ನಮಗೆ ಅಲಾಟ್ ಆಗಿದ್ದು ನಾವು ಹೋಮ್ ಸ್ಟೇಗೆ ರೀಚ್ ಆಗಿ ಎಲ್ಲರೂ ಫ್ರೆಶ್ ಆಗಿ ಬಿಸಿ ನೀರು ಅವೈಲೇಬಲ್ ಇದೆ ಹೋಮ್ ಸ್ಟೇಲಿ. ಎಲ್ಲರೂ ನೀಟಾಗಿ ಫ್ರೆಶ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ಬ್ರೇಕ್ಫಾಸ್ಟ್ ಸಹ ಚೆನ್ನಾಗಿತ್ತು. ಸೊ ಈಗ ಬಸ್ಸಲ್ಲಿ ಹೊರಟಿದ್ದೀವಿ. ನಾವಿದ್ದಿದ್ದು ಹೋಮ್ ಸ್ಟೇಯಿಂದ ಇನ್ನು ನಾವು 16 kilometers ಹಿಂದಕ್ಕೆ ಹೋಗಬೇಕಿತ್ತು ನಮ್ಮದು ಟ್ರೆಕ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಎಲ್ಲರೂ ರೆಡಿಯಾಗಿ ನಮ್ಮ ಟೀಮ್ ಫುಲ್ ಹೊರಡ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಅಂದರೆ ಇದು ನಂದು ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂದರೆ ಇದು ನಾನು ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಿರೋದು. ಇದನ್ನ ನನಗೆ ರೆಫರ್ ಮಾಡಿದ್ದು ನನ್ನ ಫ್ರೆಂಡ್ ಐಶ್ವರ್ಯ. ಸೊ ಇವಾಗ ನಾವು ಹೊರಟಿದ್ದೀವಿ. 16 kilometers ಹಿಂದೆ ಹೋಗಬೇಕಿತ್ತು. ಸೊ ಆನ್ ದ ವೇ ನಮಗೊಂದು ವ್ಯಾಲಿ ಸಿಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ವಿ ಸ್ಟಾರ್ಟೆಡ್. ಅಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಲೈಕ್ ನಾವು ಹೋಗಿದ್ದ ಟೈಮಲ್ಲಿ ತುಂಬ ಲೀಚ್ ಪ್ರಾಬ್ಲಮ್ ಇತ್ತು. ಸೊ ಡಿಪಾರ್ಟ್ಮೆಂಟ್ ಅವ್ರು ಬಂದುಬಿಟ್ಟು ಡೆಟಾಯ್ಲ್ನೆಲ್ಲ ಕ್ಯಾರಿ ಮಾಡಿ ಅಂತ ಹೇಳಿದರು. ಸೊ ನೀವೇನು ಕ್ಯಾರಿ ಮಾಡಿದ್ರೂ ಅದು ಏನು ಯೂಸ್ಫುಲ್ ಇಲ್ಲ ಅಂತ ನಮ್ಗೆ ಹೋದ್ಮೇಲೆ ಗೊತ್ತಾಯಿತು. ಸೊ ನಮ್ಮದು ಈ ಟೀಮ್ ಇತ್ತು. ಈ ಟೀಮು ವಿ ಸ್ಟಾರ್ಟೆಡ್. ಹೋಗ್ತಾ ಬೈ ರೋಡ್ ನಾವು ಆಲ್ಮೋಸ್ಟ್ 1 kilometer ವಾಕ್ ಮಾಡಬೇಕಿತ್ತು. ಬೈ ರೋಡ್ ನಾವು ಟ್ರೆಕ್ಕಿಂಗ್ ಪಾಯಿಂಟ್ನ ಸ್ಟಾರ್ಟ್ ಮಾಡೋದಕ್ಕೆ 1 kilometer ಬೈ ರೋಡ್ ಹೋಗಬೇಕಿತ್ತು. ಸೊ ಹೋಗ್ತಾ ಇದ್ದೀವಿ. ಇದರಲ್ಲಿ ಏನಂತ ಅಂದರೆ 2 ಟ್ರೆಕ್ ಲೀಡ್ಸ್ ಇರ್ತಾರೆ. ಲೈಕ್ ಏನು ನಾವು ಟ್ರೆಕ್ಕಿಂಗ್ ಟೀಮ್ನ ಕರ್ಕೊಂಡು ಹೋಗ್ತಾರಲ್ವ, ಕರ್ನಾಟಕ ಹೈಕ್ಸಿಂದ 2 ಲೀಡ್ಸ್ ಇರ್ತಾರೆ. ಒಬ್ಬರು ಫ್ರಂಟಲ್ಲಿ ಇರ್ತಾರೆ, ಒಬ್ಬರು ಬ್ಯಾಕಲ್ಲಿ ಇರ್ತಾರೆ. ಸೊ ದ್ಯಾಟ್ ವಿ ಆಲ್ ಆರ್ ಸೇಫ್ ಅಂತ, ಬಿಕಾಸ್ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತಲ್ವ. ಲಕ್ಕಿಲಿ ನಾವು ಹೋದಾಗ ಲೈಕ್ ಫುಲ್ ಮಳೆ ಇತ್ತು. ಫುಲ್ ಮಳೆ ಇತ್ತು, ಒಂಚೂರೂ ಬಿಸಿಲಿರಲಿಲ್ಲ. ಸೊ ಅದು ಇನ್ನೂ ನಮ್ಮ ಟ್ರೆಕ್ನ ಮೆಮೊರೇಬಲ್ ಆಗೋಕ್ಕೆ ಒಂದು ಬ್ಯೂಟಿಫುಲ್ ರೀಸನ್ ಇತ್ತು, ಬಿಕಾಸ್ ನೇಚರ್ ಅಷ್ಟು ಸಪೋರ್ಟ್ ಮಾಡ್ತು. ಸೊ ಇದು ನಮ್ಮದು ಎಂಟ್ರಿ ಗೇಟ್. ವೆಹಿಕಲ್ಸ್ ಯಾವುದೂ ಅಲೌಡಿಲ್ಲ. ಇಲ್ಲಿಂದ ಟ್ರೆಕ್ ಏನು ಪ್ರಾಪರ್ ಟ್ರೆಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವೆಲ್ಲ ಅಲ್ಲಿ ಹೋಗಿ ಅವರು ಕರ್ನಾಟಕ ಹೈಕ್ಸ್ ಅವರು ಒಂದು ಗ್ರೂಪ್ ಪಿಕ್ ತೊಗೊಂಡು ನಾವೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಏನು ಮಾಡಬೇಕು ಏನು ಮಾಡಬಾರ್ದು, ಗ್ರೂಪಲ್ಲೇ ಇರಬೇಕು, ಗ್ರೂಪ್ ಬಿಟ್ಟು ಹೋಗಬಾರ್ದು ಅಂತೆಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಆಫ್ಟರ್ ಫೋಟೋಸ್ ಎಲ್ಲ. ನೀವು ಟ್ರೆಕ್ ಹೋದಾಗ ಆದಷ್ಟು ಪ್ಲ್ಯಾಸ್ಟಿಕ್ನ ಏನು ಕ್ಯಾರಿ ಮಾಡೋದನ್ನ ಅವಾಯ್ಡ್ ಮಾಡಿ, ಬಿಕಾಸ್ ಅಲ್ಲಿ ತುಂಬ ಜನ ಬಂದು ಒಂದು ಬ್ಯೂಟಿಫುಲ್ ನೇಚರ್ನ ಹಾಳು ಮಾಡ್ತಾರೆ ಅಂತ ಹೇಳ್ಬೋದಲ್ಲ, ಆ ಥರ ಮಾಡ್ತಿದ್ರು. ಲೈಕ್ ಚಾಕ್ಲೇಟ್ಸ್ ಎಲ್ಲ ತಿಂದು ಅಲ್ಲಲ್ಲೇ ರ್ಯಾಪರ್ಸ್ ಬಿಸಾಕೋದು. ನೀವೇನಾದ್ರು ಒಂದು ಸೆಲೆಕ್ಟ್ ಮಾಡಿದ್ದೀರಾ, ಅದಕ್ಕೆ ಹೋಗ್ತಿದ್ದೀರಾ ಅಂದರೆ ಇಟ್ ಶುಡ್ ಬಿ ಲೈಕ್ ಫಾರ್ ಗುಡ್ ರೀಸನ್. ನೀವು ಹೋಗ್ತಿದ್ದೀರಾ ಅಂತಂದರೆ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ನಮಗೆ ಆಲ್ಮೋಸ್ಟ್ ಹಾಫ್ ಟ್ರೆಕ್ ಮುಗಿದ್ಮೇಲೆ ಇದು ಒಂದೇ ಕಾಣಿಸಿದ್ದು. ಇದನ್ನ ಸ್ಲೀಪಿಂಗ್ ಸ್ನೇಕ್ ಅಂತಾರೆ. ಅಂತಂದರೆ ಅದು ಸ್ನೇಕೇನೆ, ಬಟ್ ಅದಕ್ಕೆ ಮೂತಿರಲ್ಲ, ಬಾಯಿರಲ್ಲ, ಏನೂ ಇಲ್ಲ ಅಂತ ಅಲ್ಲಿ ಒಬ್ಬರು ಲೋಕಲ್ ಗೈಡ್ ಹೇಳಿದ್ರು. ಸೊ ಅದು ಬರೀ ಮೂವ್ ಆಗ್ತಿರುತ್ತೆ, ಅದು ನಮಗೇನೂ ಮಾಡೋದಿಲ್ಲ ಅಂತಲೂ ಹೇಳಿದ್ರು. ಸೊ ಅದಾದಮೇಲೆ ನಾವು ಏನಂತಂದರೆ ನಾವು ಹೋದಾಗ ತುಂಬ ಲೀಚ್ದು ಪ್ರಾಬ್ಲಮ್ ಇತ್ತು. ಫುಲ್ ಎಲ್ಲ ಕಾಲು ಒಳಗಡೆ ಎಲ್ಲ ತುಂಬ ಲೀಚ್. ನನಗೆ ಸಿಕ್ಕಾಪಟ್ಟೆ ಭಯ, ಬಟ್ ಸ್ಟಿಲ್ ಆಯಿತು, ಎಲ್ಲರಿಗೂ ಅದಾಗಲೇಬೇಕಲ್ಲ ಹೋದ್ಮೇಲೆ ಎಕ್ಸ್ಪೀರಿಯನ್ಸ್. ನೀವು ಇದಕ್ಕೆ ಡೆಟಾಯ್ಲು ಮತ್ತು ಲೋಕಲ್ ಗೈಡ್ಸ್ ಅದೇನೇನೋ ಕೊಟ್ಟರು ಅವ್ರ ಹತ್ರ, ಬ್ಲ್ಯಾಕ್ ಕಲರ್ದೇನೋ ಸುಣ್ಣನೋ ಏನೋ, ಬಟ್ ಅದೇನೂ ವರ್ಕ್ ಆಗಿಲ್ಲ. ಬಿಕಾಸ್ ಮಳೆ ಕಂಟಿನ್ಯೂಸ್ ಇದ್ದಿದ್ದರಿಂದ ತುಂಬ ಲೀಚ್ ಪ್ರಾಬ್ಲಮ್ ಇತ್ತು. ಲೈಕ್ ಡಿಪಾರ್ಟ್ಮೆಂಟ್ ಅವ್ರು ಮುಂಚೆನೇ ನಮಗೆ ಅದನ್ನ ಹೇಳಿದರು, ತುಂಬ ಲೀಚ್ ಇದೆ ಅಂತ. ಸೊ ಇವಾಗ ಹೋಗ್ತಿದ್ದೀವಿ. ನೇಚರ್ ಅಂತೂ ಲೈಕ್ ತುಂಬ ಬ್ಯೂಟಿಫುಲ್ ಆಗಿತ್ತು. ನನಗೆ ಫಸ್ಟ್ ಟ್ರೆಕ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಟ್ರೆಕ್ಕಿಂಗ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಆಫನ್ನಾಗಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಹಾಫ್ ಟ್ರೆಕ್ ನಾವು ಮಾಡಾದ್ಮೇಲೆ ಇಲ್ಲೊಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಮಾಡ್ಕೊಳ್ಳೋರಿಗೆ ಒಂದು ಜಸ್ಟ್ ಒಂದು 2 to 3 minutes ಬ್ರೇಕ್ ಕೊಡ್ತಾರೆ ಅಷ್ಟೇ. ಇನ್ನೂ ಒಂದು ರೀಸನು, ನೀವು ಟ್ರೆಕ್ ಹೋದಾಗ ಜಾಸ್ತಿ ಎಲ್ಲೂ ಫೋಟೋಸ್ಗಾಗಲಿ ವೀಡಿಯೋಸ್ಗಾಗಲಿ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಪೀಕಿಗೆ ರೀಚ್ ಆಗೋದಕ್ಕಾಗೋದಿಲ್ಲ ಟೈಮಲ್ಲಿ. ಸೊ ನಾವೆಲ್ಲನೂ ಕ್ವಿಕ್ಕಾಗಿರಬೇಕು. ತುಂಬಾ ಚೆನ್ನಾಗಿತ್ತು. ನೋಡ್ತಿರ್ಬೋದು ನೀವು, ಆ ವೆದರ್ ಆಗಲಿ ನೇಚರ್ ಆಗಲಿ ಲೈಕ್ ಎಲ್ಲನೂ ಪರ್ಫೆಕ್ಟ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಗೋಯಿತು. ಆ್ಯಂಡ್ ಎಲ್ಲ ಹೊಸ ಫ್ರೆಂಡ್ಸ್. ಲೈಕ್ ನೀವು ಅಲ್ಲಿ ಹೋಗೋವರೆಗೂ ನೀವು ಯಾರು ಅಂತಲೇ ಗೊತ್ತಿರೋದಿಲ್ಲ. ಬಿಕಾಸ್ ಇದೆಲ್ಲ ಬುಕ್ಕಿಂಗು ಥ್ರೂ ಇನ್ಸ್ಟಾಗ್ರಾಮ್ ಆಗಲಿ ನಂಬರ್ಸ್ ಆಗಲಿ ನಡೆಯುತ್ತೆ. ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಒಂದು ಕಂಪ್ಲೀಟ್ ನ್ಯೂ ಟ್ರಿಪ್. ನಾವು ಅಷ್ಟೇ ಹೋಮ್ ಸ್ಟೇಗೆ ಹೋಗಿ ರೆಡಿ ಆಗೋವರೆಗೂ ಯಾರು ಒಬ್ರಿಗೊಬ್ರು ಮಾತಾಡಿರಲಿಲ್ಲ. ಬಟ್ ಆಮೇಲೆ ಎಲ್ಲರೂ ಫ್ರೆಂಡ್ಸ್ ಆದ್ವಿ. ನಮ್ಮ ಗ್ರೂಪ್ ಏನಿತ್ತು ಇಟ್ ವಾಸ್ ವೆರಿ ಗುಡ್. ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ, ಮಾತಾಡಿಕೊಂಡು ಎಲ್ಲ ಹೊಸೊಬ್ಬರನ್ನ ಮೀಟ್ ಮಾಡಿಕೊಂಡು. ಸೊ ನೀವು ನೋಡ್ತಿರ್ಬೋದು, ಅದು ಪೀಕು ತುಂಬಾ ಚೆನ್ನಾಗಿತ್ತು. ಈ ಪಾತು ಸ್ವಲ್ಪ ಕಷ್ಟ ಇತ್ತು.
ಬಿಗಿನರ್ಸ್ಗೆ ಅಂದರೆ ಟ್ರೆಕ್ ಬಿಗಿನರ್ಸ್ಗೆ. ಸೊ ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಜಸ್ಟ್ ಒಂದು ಕ್ಲಿಪ್ ತೊಗೊಂಡ್ವಿ ಅಷ್ಟೇ. ಆ್ಯಂಡ್ ಪೀಕಲ್ಲಿ ಒಂದು ವಿಡಿಯೋ ಮಾಡಿದ್ದೀವಿ ಅವ್ರ ಇನ್ಸ್ಟಾಗ್ರಾಮ್ ಇದಕ್ಕೆ. ಆಮೇಲೆ ನೀವು ಹೋಮ್ ಸ್ಟೇಗೆ ವಾಪಸ್ ಬಂದಮೇಲೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಆದಮೇಲೆ ಈ ಥರ ಗೇಮ್ಸ್ ಆಡಿಸ್ತಾರೆ, ಜಸ್ಟು ರಿಫ್ರೆಶ್ ಅಂತ ಹೇಳ್ಬೋದು ಅಷ್ಟೇ. ಟಗ್ ಆಫ್ ವಾರ್ ಆಡಿದ್ವಿ ನಾವು, ಅವಾಗೂ ಮಳೆ ಬರ್ತಿತ್ತು, ತುಂಬ ಚೆನ್ನಾಗಿತ್ತು. ಏನಂತಂದರೆ ನೀವು ಲೈಫಲ್ಲಿ ರೆಗ್ಯುಲರ್ ರೂಟೀನ್ ಒಂದಿರುತ್ತೆ, ಅದು ಬಿಟ್ಟು ಇದನ್ನ ನೀವು ಹೋಗಿ ನೀವೇ ಏನೋ ಒಂದು ಲೈಕ್ ಟ್ರೆಕ್ ಮಾಡಿಕೊಂಡು ಆ ನೇಚರ್ ನೋಡಿಕೊಂಡು ಈ ಥರ ಬಂದರೆ ರಿಫ್ರೆಶ್ ಆ್ಯಂಡ್ ರಿಲ್ಯಾಕ್ಸ್ ಫೀಲ್ ಆಗ್ತೀರಾ. ಆ್ಯಂಡ್ ನೀವು ನೋಡ್ಬೋದು ಮಲಾಡ್ ಬಂದಮೇಲೆ ಇಲ್ಲೆಲ್ಲ ಸ್ವಲ್ಪ ಹಾಡುಗಳು ಆಡ್ತಿದ್ರು, ಲೈಕ್ ಆ ಗ್ರೂಪಲ್ಲಿ ಒಬ್ಬರು ಸಿಂಗರ್ ಸಹ ಇದ್ದರು. ಸೊ ಅವರು ಹಾಡಲ್ಲಿ ಆಡಿ ಎಂಟರ್ಟೈನ್ ಮಾಡ್ತಿದ್ರು. ಏನು ಆವಾಗಲೂ ಬರ್ತಾನೆ ಇದ್ವಿ, ನಮ್ಮ ಫ್ಯಾಮಿಲಿಗಳೆಲ್ಲ ಕೇಳ್ತಾರೆ ಹೋಗ್ತಾನೆ ಇರ್ತೀವಲ್ಲ, ಬರೀ ಅದೇ ಆಗ್ತದೆ. ಸ್ವಲ್ಪ ಹೊರಗಡೆ ಬನ್ನಿ, ಔಟ್ ಆಫ್ ಕಂಫರ್ಟ್ ಝೋನ್ ಹೋಗ್ಬೇಕು. ಸೊ ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ಲಿ ನಮ್ಮ ಬಗ್ಗೆ ಏನಾದ್ರು ಯಾರಿಗಾದ್ರೂ ಜೋರಾಗಿ ಕೂಗಾಡಿದ್ರೆ ಅಥವಾ ಆ ಸಿಚುವೇಶನ್ ಮಾಡಿರ್ತೀವಿ, ಸೊ ಅದನ್ನೆಲ್ಲ ಪರ್ಸನಲಿ ತಲೆಗೆ ಹಾಕೊಂಡ್ಬಿಡಿ. ಓಕೆ, ನಾವೇನಾದ್ರೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಾ, ಏನಾದರೂ ಸಜೆಷನ್ಸ್ ಇದ್ರೆ ಪ್ಲೀಸ್ ಹೇಳಿ. ಸೊ ಅದು ನಾವು ಕ್ಯಾನ್ ಇಂಪ್ರೂವ್ಮೆಂಟ್. ಸೊ ಇವರಿಬ್ಬರು ನಮ್ಮ ಟ್ರೆಕ್ ಲೀಡ್ಸ್ ಆಗಿದ್ದರು, ಚಂದನ್ ಆ್ಯಂಡ್ ಆದಿತ್ಯ ಅಂತ. ತುಂಬ ಫ್ರೆಂಡ್ಲಿ ಆಗಿದ್ದರು ಆ್ಯಂಡ್ ವೆರಿ ಸಪೋರ್ಟಿವ್ ಲೀಡ್ಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮ್ಗೆ ಈ ಸೈಡ್ ಬಂದಾಗೆಲ್ಲ ನಮ್ಗೊಂದು ಲೋಕಲ್ ಸಪೋರ್ಟ್. ನಾವು ಏನೇ ಆದರೂ ಕೂಡ ಇವ್ರು ಎಷ್ಟೋ ಸಲ ನಾವು ಮೇಲ್ಗಡೆ ಸ್ಟಕ್ ಆಗಿರ್ತೀವಿ, ಆ ಟೈಮಲ್ಲಿ ನಮಗೆ ಬರೋದೇ ಹೆಲ್ಪ್ ಬರೋದು ಇವರು. ಸೊ ನಮಗೆ ಲೋಕಲ್ ಸಪೋರ್ಟ್ ಅಷ್ಟೇ ಅಷ್ಟೇ ಇಂಪಾರ್ಟೆನ್ಸ್, ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ಮೇಲ್ಗಡೆ ನಾವು ಎಷ್ಟೋ ಸಲ ಸ್ಟಕ್ ಆಗಿ ಕುದುರೆಮುಖದಲ್ಲಿ ಒಂದೊಂದ್ಸಲ ನಾವು 9:30 10 ಗಂಟೆಗೆ ಹಿಡಿದಿರೋ ಎಕ್ಸಾಂಪಲ್ಸ್ ಇದೆ. ಆ ಟೈಮಲ್ಲಿ ನಮ್ಮ ಜೊತೆ ಇವ್ರುಗಳು ಇರ್ತಾರೆ. ಸೊ ಕೆಳಗಡೆಯಿಂದ ನಮ್ಮನ್ನು ಕರ್ಕೊಂಬರಕ್ಕೆ ಮೇಲೆ ಬರ್ತಾರೆ. ಎಷ್ಟೋ ಜನ ನಮ್ಮ ನಿಮ್ಮ ಥರ ಕ್ರ್ಯಾಂಪ್ ಆಯ್ತಲ್ಲ, ಆ ಥರ ನಮಗೆ ಕುದುರೆಮುಖದಲ್ಲಿ ಮೇಲ್ಗಡೆ ಕ್ರ್ಯಾಂಪ್ ಆದರೆ ಕೆಳಗಡೆ ತುಂಬ ಕಷ್ಟ ಆಗುತ್ತೆ. ಸೊ 6 ಗಂಟೆಗೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಕ್ಲೋಸು, ನಾವು 9 ಗಂಟೆ ಕೆಳಗಡೆ ಬರ್ತೀವಿ ಒಂದೊಂದ್ಸಲ ನೈಟ್. ಅದಕ್ಕೆ ನಾವು ಹೇಳೋದು ಟಾರ್ಚಸ್ ಏನಕ್ಕೆ ಅಂತ ಕೇಳ್ತೀರಾ. ಸೊ ಈ ಥರ ಸಿಚುವೇಶನ್ಸ್ ಬರ್ಬೋದು, ನಮಗೆ ಹೇಳಕ್ ಬರಲ್ಲ, ಅದಕ್ಕೆ ನಾವು ಟಾರ್ಚಸ್ನ ಕ್ಯಾರಿ ಮಾಡಿದ್ದೀವಿ ಅಂತ ಹೇಳ್ತೀವಿ. ಒಂದು ಚೆಕ್ ವಿಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ಜಸ್ಟ್ ಫಾರ್ ದ ಹೋಮ್ ಸ್ಟೇ ಟೂರ್ ಅಂತ. ನೀವು ಗ್ರೂಪಲ್ಲಿ ಹೋದಾಗ ಇವರು 2 ಡಿವಿಷನ್ ಮಾಡ್ತಾರೆ, ಲೈಕ್ ಬಾಯ್ಸ್ಗೆಲ್ಲ ಕೆಳಗಡೆ ಅಲಾಟ್ ಮಾಡಿದರು ರೂಮ್ಸು, ಮೇಲ್ಗಡೆ ಗರ್ಲ್ಸಿಗೆ ಮಾಡಿದರು. ಇಟ್ಸ್ ವೆರಿ ಸೇಫ್ಟಿಯಲ್ಲಿ ನೀವು ಕ್ವೆಶ್ಚನ್ನೇ ಇಲ್ಲ, ವೆರಿ ಸೇಫ್ ಅಂತ ಹೇಳ್ಬೋದು. ಸೊ ಇವರೆಲ್ಲ ಹೋಮ್ ಸ್ಟೇ ಮೆಂಬರ್ಸು, ಫ್ಯಾಮಿಲಿನೇ ಅವರು. ಸೊ ನಿಮಗೇನು ಅನ್ಕಂಫರ್ಟಬಲ್ ಫೀಲ್ ಆಗೋದೇ ಇಲ್ಲ. ನೋಡ್ತಿರ್ಬೋದು 3 ರೂಮ್ಸ್ ಇತ್ತು ಆ್ಯಂಡ್ ಕಿಚನ್. ಫುಡ್ಡು ಅಷ್ಟೇ ತುಂಬ ನೀಟಾಗಿ ಚೆನ್ನಾಗಿತ್ತು. ನೀವು ಟ್ರೆಕ್ ಮುಗಿಸ್ಕೊಂಬಂದ್ಮೇಲೆ ಅವರು ಸ್ನ್ಯಾಕಾಗಿ ಪಾನಿಪುರಿನೂ ಮಾಡಿಕೊಟ್ಟಿದ್ರು ನಮಗೆ. ಸೊ ಏನೂ ಕಂಪ್ಲೇಂಟ್ಸ್ ಇಲ್ಲ. ವಾಶ್ರೂಮ್ಸ್ ಅಷ್ಟೇ ತುಂಬಾ ಕ್ಲೀನಾಗಿತ್ತು. ಲೈಕ್ ಮೇಜರ್ ಅಂದರೆ ಇಂಥ ಕಡೆ ಎಲ್ಲ ಹೋದಾಗ ವಾಶ್ರೂಮ್ಸೇ ನಮಗೂ ಫಸ್ಟ್ ಥಿಂಕ್ ಮಾಡೋದು. ವಾಶ್ರೂಮ್ ಅಷ್ಟೇ ತುಂಬ ಕ್ಲೀನಾಗಿತ್ತು. ಆ್ಯಂಡ್ ರೂಮ್ ಇಂದ ಆಚೆ ಬಂದಾಗ ಅಷ್ಟೇ ವ್ಯೂ ತುಂಬ ಚೆನ್ನಾಗಿತ್ತು, ಪ್ರತಿಯೊಂದು ಚೆನ್ನಾಗಿತ್ತು. ಇವ್ರ ಹೋಮ್ ಸ್ಟೇದು ನನ್ನ ಹೆಸರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಅದಾದಮೇಲೆ ಇವ್ರದ್ದು ಪ್ಯಾಕೇಜ್ ನಾವು ಏನು ತೊಗೊಂಡಿರ್ತೀವಿ ಟ್ರೆಕ್ ಆದಮೇಲೆ ಇಂದೆಂಥ ಕಡೆ ಅಂತ ಇರುತ್ತೆ. ಸೊ ನಾವು ನೆಕ್ಸ್ಟ್ ಹೋಗಿದ್ದು ಟೀ ಎಸ್ಟೇಟ್ಗೆ. ಇಲ್ಲೂ ಅಷ್ಟೇ ವೀಡಿಯೋಸ್ ಫೋಟೋಸ್ಗೆಲ್ಲ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಆ ಟೆಂಪಲ್ ವಿಸಿಟ್ ಮಾಡಿ ನೀವು ಏನು ಬೇಕೋ ಲೈಕ್ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನಮಗೆ ನೆಕ್ಸ್ಟು ಫುಡ್ಡಿಗೆ ಸ್ಟಾಪ್ ಮಾಡ್ತಾರೆ. ನೀವು ಬಿಗಿನರ್ಸ್ ಆಗಿದ್ದರೆ ಟ್ರೆಕ್ಕಲ್ಲಿ ನೀವು ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡಬೇಕಾಗಿರೋದು ಟಾರ್ಚ್ ಕಂಪಲ್ಸರಿ, ಆಮೇಲೆ ರೈನ್ ಕೋಟ್, ಹ್ಯಾಟ್, ಆಮೇಲೆ ಇದು ವಾಟರ್ ಬಾಟಲ್, ಡೆಟಾಯಿಲ್, ಫಸ್ಟ್ ಏಡ್, ಬೇಸಿಕ್ ಫಸ್ಟ್ ಏಡ್ ಕಿಟ್ಟು, ಇವೆಲ್ಲ ಕಂಪಲ್ಸರಿ ಇರುತ್ತೆ. ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಅದು ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಅದನ್ನು ಮಾಡಿ ಹಾಕ್ತೀನಿ, ಲೈಕ್ ಏನೇನು ಎಸೆನ್ಷಿಯಲ್ಸ್ ಬೇಕಾಗಿರುತ್ತೆ ಅಂತ. ಸೊ ಇಲ್ಲಿ ಎಲ್ಲ ತೊಗೊಂಡ್ಮೇಲೆ ಲಂಚಿಗೆ ಕರ್ಕೊಂಡು ಹೋಗ್ತಾರೆ. ಇವ್ರ ಪ್ಯಾಕೇಜಲ್ಲಿ ಲಂಚ್ ಇನ್ಕ್ಲೂಡ್ ಇರೋದಿಲ್ಲ, ನಾವು ರಿಟರ್ನ್ ಆಗೋದಿನ ಯು ಹ್ಯಾವ್ ಟು ಬೈ ಇಟ್. ಸೊ ಇಲ್ಲಿ ಲಂಚಾಗಿ ನಿಲ್ಸಿದ್ರು, ಎರಡೂ ಅವೈಲೇಬಲ್ ಇದೆ, ವೆಜ್ ಆ್ಯಂಡ್ ನಾನ್ ವೆಜ್ಜು. ಅದಾದಮೇಲೆ ನಮ್ಮ ನೆಕ್ಸ್ಟು ಬೇಲೂರು ವಿಸಿಟ್ ಇತ್ತು. ಬೇಲೂರು ಹತ್ರ ಸ್ಟಾಪ್ ಮಾಡಿ ವಿ ವಿಸಿಟೆಡ್ ಬೇಲೂರು ಟೆಂಪಲ್. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ವೀಕೆಂಡ್. ನೀವೇನಾದ್ರು ಒಳ್ಳೆ ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಫ್ಯಾಮಿಲೀಸ್ ಹೋಗ್ಬೋದು. ಎಷ್ಟೊಂದು ಜನ ಹಸ್ಬೆಂಡ್ ಆ್ಯಂಡ್ ವೈಫ್ಸ್ ಬಂದಿದ್ದರು. ನಮ್ಮ ಗ್ರೂಪಲ್ಲಿ ಆಲ್ಮೋಸ್ಟ್ ಒಂದು 3 ಕಪಲ್ಸ್ ಬಂದಿದ್ದರು. ಇಟ್ಸ್ ಆಲ್ ನೈಸ್ ಅಲ್ವಾ, ಲೈಕ್ ಏನೋ ಒಂದು ಹೋಗಿ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಆಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಐ ಬಿಲೀವ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಲೈಕ್ ಮೈ ವೀಕೆಂಡ್ ಅಂತ ಹೇಳ್ಬೋದು. ಫ್ರೈಡೇ ನೈಟ್ ಟು ಸಂಡೇ ನೈಟ್ ಆಲ್ಮೋಸ್ಟ್ ನಾವೊಂದು ಬ್ಯಾಂಗ್ಳೂರು ರೀಚ್ ಆಗೋಕ್ಕೆ 11 ಆಗಿತ್ತು. ಸೊ
If you like this video, don't forget to like, share and subscribe to my channel. Bye bye.